ವೆಲ್ಕಮ್ ಟು ಮೈ ಚಾನಲ್. ನಮಸ್ತೆ ಎಲ್ರಿಗೂ. ನೋಡಿ ನಮ್ಮ ಕಡೆ ಇದೊಂದು ತೆಂಗಿನ ಮರ ಬಿದ್ದು ರೋಡಲ್ಲಿ ಲೈನ್ ಮೇಲೆ ಎಲ್ಲ ಬಿದ್ದು 3 ಕಂಬ ಹೋಗಿದೆ, 3 ಕಂಬ ಮುರಿದೋಗಿದೆ. ಸದ್ಯಕ್ಕೆ ನಂಗೆ 3 ಕಂಬ ಅಂತ ತಿಳ್ಕೊಂಡಿದ್ಯಾ. ಇನ್ನು ಮುಂದೆ ಹೋಗಿ ನೋಡು ಎಷ್ಟು ಕಂಬ ಮುರಿದೋಯ್ದು ಅಲ್ಲಿ. ಪಾಪ ದನ ಎಲ್ಲ ಬರ್ತಾ ಇದೆ. ನೋಡಿ ಇದೊಂದು ತೆಂಗಿನ ಮರ ಬಿದ್ದಿದ್ರಿಂದ ಎಷ್ಟೆಲ್ಲ ದೊಡ್ಡ ಸಮಸ್ಯೆ. ನೋಡಿ ನಮ್ಮ ಲೈನ್ ಮ್ಯಾನ್ರು ಬಂದಿದ್ದಾರೆ, ಈರಪ್ಪಣ್ಣ ಅವರು. ಈಗ ಎಷ್ಟು ಕಂಬ ಹಾಕ್ತಾರೆ, ಹೆಂಗೆ ಮಾಡ್ತಾರೆ ಅಂತ ನೋಡ್ಬೇಕು. ಅಯ್ಯೋ ಅಲ್ಲಿ ಕಟ್ಟಿಗೆ ಇದು ಮಾಡಕ್ಕೆ ಅಲ್ಲಿ ಹಿಂಗೆ ಇರಲಿ ಇವ್ರದ್ದು ಕೂಡ ಬ್ಯಾಗ್ ಬತ್ತ ಓಡ್ಬತ್ತ ಅಲ್ಲಿ ಲ್ಯಾಂಡ್ ಲೈನ್ ಇನ್ನು ಹೇಳ್ತಿದ್ನ ಮರ ಕಡಿಬೇಕು ಮೊನ್ನೆಯಿಂದ ಹೇಳ್ತಿದ್ದೆ ನಾನು. ಅವ್ರ ಮೇಲೆ ಉಂಟು ಲ್ಯಾಂಡ್ ಲೈನ್. ಯಾಕಂದ್ರೆ ಈಗ ಮೆಸೇಜ್ ಕೊಟ್ರೆ ಅದು ಆಳೆಲ್ಲಿ ಹೋಗ್ಬಿಟ್ವೇನ ರೋಡ್ ಸೈಡ್ ಬಿಡ್ಸಕ್ಕಾಗಲ್ಲ. ರೋಡ್ ಸೈಡ್ ಬಿಡ್ಸಕ್ಕಾಗೋದಿಲ್ಲ. ಕಂಬ ರೋಡ್ ಬಿಡಿಸೋದು ಬೇಡ. ಅದು ದಾಟಾಡ್ಲಿಕ್ಕೆ ತಂದಿಲ್ಲ. ಈಗ ಕರೆಂಟ್ ತೆಗ್ದಿದ್ರಿ. ನಾಯಿ ಎಲ್ಲ ಓಡಾಡ್ತಿದ್ದಲೆ, ನಾಯಿ ದನ ಎಲ್ಲವ ನೋಡು ಅಲ್ಲೆಲ್ಲ. ನೀವು ಬಂದು ಮಾಡ್ಕೊಂಡ್ರಲ್ಲ ನಾಲ್ಕಲ್ಲಿ 4 ಕಂಬ. ಶೆಟ್ರು ಮನೆದು ಒಂದು ಕಂಬ ಹೋಯ್ತು. ಶೆಟ್ರು ಮನೆಯಲ್ಲಿ ಬೀಗ ಮತ್ತೆ ಯಾರು ಇಲ್ಲ. ಶೆಟ್ರು ಮನೆಯಲ್ಲಿ ನೋಡಿ ಒಂದು ತೆಂಗಿನ ಮರದಿಂದ ಎಷ್ಟೆಲ್ಲ ಹಾನಿ ಆಗಿದೆ ಅಂತ. ಎಲ್ಲೂ ಹೋಗಿದ್ದಾರೆ. ನೋಡಿ ಒಂದು ಮರದಲ್ಲಿ 4-5 ಕಂಬ ಹೋಗಿದೆ. ಪಾಪ ಕರೆಂಟ್ ಕಲಿಸಿದವರು ಏನು ಮಾಡ್ತಾರೋ, ಹೆಂಗೆ ರಿಪೇರಿ ಮಾಡ್ತಾರೋ ಗೊತ್ತಿಲ್ಲ. ಈ ಥರ ಆಗಿದೆ. ಎಲ್ಲ ಹೊಸತೆ ಹಾಕಬೇಕು. ಮತ್ತೆ ಯಾರು ಓಡಾಡುವಂಗೂ ಇಲ್ಲ. ಮತ್ತೆ 5 ಕಂಬ ಹೋಗಿದೆಯಂತೆ. ನೋಡಿ 5 ಕಂಬ ಹೋಗಿದೆ. 5 ಕಂಬ ಒಂದು ತೆಂಗಿನ ಮರ ಅಲ್ಲಿ ಬಿದ್ದಿದ್ದು ಶೆಟ್ರದ್ದು. ಶೆಟ್ರಿ ಇಲ್ಲ, ಮತ್ತೆ ಬೀಗ ಹಾಕೋಗಿದ್ದಾರೆ. 5 ಕಂಬ ಇದೆ. ರೋಡ್ ಬಿಡ್ಸಕ್ಕಾಗುತ್ತ ಒಬ್ಬ ಲೈನಿಂದ? ಕಂಬ ರೋಡ್ ಬಿಡ್ಸಕ್ಕಾಗತ್ತನ್ರಿ? ಅವ್ರ ಮನೆ ಕಂಬನೇ ಮುರಿದೋಗಿದೆ. ನೋಡಿ ಒಂದೇ ಒಂದು ತೆಂಗಿನ ಮರದಿಂದ 5-6 ಕಂಬ ಹೋಗಿದೆ. ಫೋನ್ ಹಚ್ಚಿದ್ದೆ, ಹೋಗ್ಲಿಲ್ಲ. ಹಚ್ಚಿದ್ದೆ. ಪಾಪ ಇವರ ಮನೆ ಕಂಬನೂ ಮುರಿದೋಗಿದೆ. ಇವ್ರ ಮನೆ ಸುಮಾರು ದೂರ ಉಂಟು, ಆದರೂ ಪಾಪ ಇವ್ರ ಮನೆ ಕಂಬನೂ ಮುರಿದೋಗಿದೆ. ಕರೆಂಟು ಲೈನಿಗೆ ಜಂಪ್ ಎಲ್ಲ ತಪ್ಪಿಸಿದ್ದಾರೆ, ಹಾಗಾಗಿ ಈಗ ಕರೆಂಟ್ ಇಲ್ಲ. ಇದು ಒಂದೇ ಒಂದು ತೆಂಗಿನ ಮರದಿಂದ 5-6 ಕಂಬಕ್ಕೆ ಹಾನಿ.
ಈ ಪುಟಿ ಪುಟಿ ಕರಕ್ಕಂತೂ ಪಾಪ ಏನೋ ಆಸೆ ಹಸಿ ತಿನ್ನುವಾಳಿ. ಕೊನೆಗೆ ಊರವೆಲ್ಲ ಒಂದಷ್ಟು ಜನ ಸೇರ್ಕೊಂಡು ಎಲ್ಲ ಕಂಬ ಮುರಿದಿದ್ದೆಲ್ಲ ರೋಡ್ ಮೇಲಿದ್ದದ್ದೆಲ್ಲ ರೋಡೆಲ್ಲ ಕ್ಲಿಯರ್ ಮಾಡಿಕೊಟ್ಟ. ಈಗೆಲ್ಲ ಕಾರು ಬೈಕು ಎಲ್ಲ ಓಡಾಡಲು ಅಡ್ಡಿಲ್ಲ. ಮುಂದಿನ ವಿಡಿಯೋದಲ್ಲಿ ಕಂಬ ಎಲ್ಲ ಎಷ್ಟು ಬಂತು, ಯಾವಾಗ ಬಂತು ಅಲ್ಲೆಲ್ಲ ಹೇಳ್ತೆ. ವಿಡಿಯೋ ನೋಡಿದೋಕೆಲ್ಲ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೆ ಅಕ್ಕ.